ಓಂ ಶ್ರೀ ಗುರುಭ್ಯೋ ನಮಃ. ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಪ್ರೀತಿಯ ವೃಷಭ ರಾಶಿಯ ಆತ್ಮೀಯ ಬಂಧುಗಳೇ, ಇಂದಿನ ಈ ವಿಶೇಷ ಸಂದೇಶ ನಿಮ್ಮ ಜೀವನದಲ್ಲಿ ಒಂದು ದೊಡ್ಡ ತಿರುವನ್ನು ತರಬಲ್ಲ ಶಕ್ತಿಯನ್ನು ಹೊಂದಿದೆ. ಇತ್ತೀಚಿನ ದಿನಗಳಲ್ಲಿ ನೀವು ರಾತ್ರಿ ಅಥವಾ ಮುಂಜಾನೆ ಸರಿಯಾಗಿ 3 ಗಂಟೆಯಿಂದ 3:30 ಗಂಟೆಯ ನಡುವಿನ ಸಮಯದಲ್ಲಿ ಇದ್ದಕ್ಕಿದ್ದಂತೆ ಎಚ್ಚರ ಆಗ್ತಿದೆಯಾ? ಹಾಗಿದ್ರೆ ಅದನ್ನು ಸಾಮಾನ್ಯ ಸಂಗತಿ ಅಂತ ನಿರ್ಲಕ್ಷ್ಯ ಮಾಡಬೇಡಿ. ಅದು ಕೇವಲ ನಿದ್ರಾಹೀನತೆ ಅಲ್ಲ, ಅದು ಬ್ರಹ್ಮಾಂಡದಿಂದ ಬರುತ್ತಿರುವ ಒಂದು ಸೂಕ್ಷ್ಮ ಸಂಕೇತ ಆಗಿರಬಹುದು. ಪ್ರತಿಯೊಬ್ಬರಿಗೂ ಇಂತಹ ಅನುಭವಗಳು ಆಗೋದಿಲ್ಲ. ದೈವಿಕ ಕೃಪೆ ಹೊಂದಿರುವ ಕೆಲವೇ ಜನರಿಗೆ ಮಾತ್ರ ಈ ರೀತಿಯ ಆಂತರಿಕ ಜಾಗೃತಿ ಸಂಭವಿಸುತ್ತೆ. ಬ್ರಾಹ್ಮಿ ಮುಹೂರ್ತದ ಆ ಸಮಯದಲ್ಲಿ ನಿಮ್ಮ ಆತ್ಮ ಮತ್ತು ಬ್ರಹ್ಮಾಂಡದ ಶಕ್ತಿಗಳ ನಡುವೆ ಇರುವ ಅಂತರ ಬಹಳ ಕಡಿಮೆಯಾಗುತ್ತೆ. ನಿಮ್ಮ ಮನಸ್ಸು ಆ ಸಮಯದಲ್ಲಿ ಅತ್ಯಂತ ಸೂಕ್ಷ್ಮವಾಗಿ ಕೆಲಸ ಮಾಡುತ್ತೆ. ಆದರೆ ಹೆಚ್ಚಿನ ಜನ ಮಾಡುವ ತಪ್ಪೇನು ಅಂದರೆ ಅವರು ಆ ಸಂಕೇತವನ್ನು ನಿರ್ಲಕ್ಷ್ಯ ಮಾಡಿ ಮತ್ತೆ ಮಲಗಿಬಿಡ್ತಾರೆ. ಅದರ ಪರಿಣಾಮವಾಗಿ ಅವರ ಜೀವನವನ್ನು ಬದಲಾಯಿಸಬಹುದಾದ ಅವಕಾಶಗಳು ಅವರ ಕೈಯಿಂದ ಜಾರಿ ಹೋಗುತ್ತೆ. ವೃಷಭ ರಾಶಿಯವರೇ, ನಿಮ್ಮ ಒಳ ಮನಸ್ಸು ಈಗಾಗಲೇ ನಿಮಗೆ ಕೆಲವು ಎಚ್ಚರಿಕೆಗಳನ್ನು ನೀಡುತ್ತಿರಬಹುದು. ಕೆಲವೊಮ್ಮೆ ಯಾವುದೇ ಕಾರಣ ಇಲ್ಲದೆ ಹೃದಯದ ಬಡಿತ ಹೆಚ್ಚಾಗೋದು, ಹಳೆಯ ಘಟನೆಗಳು ನೆನಪಾಗೋದು, ಅಥವಾ ನಿಮ್ಮ ಸುತ್ತಮುತ್ತ ಯಾವುದೋ ಒಂದು ಅದೃಶ್ಯ ಶಕ್ತಿ ಕೆಲಸ ಮಾಡ್ತಾ ಇದೆ ಎನ್ನುವ ಭಾವನೆ ಮೂಡೋದು, ಇವೆಲ್ಲವೂ ನಿಮ್ಮ ಆತ್ಮದ ಜಾಗೃತಿಯ ಲಕ್ಷಣಗಳಾಗಿವೆ. ನೀವು ಸ್ವಭಾವತಃ ತುಂಬ ಶಾಂತ ಸ್ವಭಾವದವರು, ಪ್ರಾಮಾಣಿಕರು ಮತ್ತು ಯಾರನ್ನಾದರೂ ನಂಬಿದರೆ ಸಂಪೂರ್ಣ ಮನಸ್ಸಿನಿಂದ ನಂಬುವವರು. ಆದರೆ ಇದೇ ನಿಮ್ಮ ದೌರ್ಬಲ್ಯವಾಗಿ ಬಿಡುತ್ತೆ. ಇತ್ತೀಚಿನ ದಿನಗಳಲ್ಲಿ ನೀವು ಹೆಚ್ಚು ನಂಬಿದ ಕೆಲವರು ವಿಚಿತ್ರವಾಗಿ ವರ್ತನೆ ಮಾಡ್ತಿರೋದನ್ನು ಗಮನಿಸಿರ್ಬೋದು. ನಿಮ್ಮ ಮುಂದೆ ಸಿಹಿಯಾಗಿ ಮಾತನಾಡಿದರೂ ಕೂಡ ಒಳಗೊಳಗೆ ಬೇರೆ ಯೋಚನೆಗಳನ್ನು ಇಟ್ಕೊಂಡಿರಬಹುದು. ನಿಮ್ಮ ಕೆಲಸಗಳು ಕೊನೆ ಕ್ಷಣದಲ್ಲಿ ವಿಫಲ ಆಗೋದು, ಹಣಕಾಸಿನ ಸಮಸ್ಯೆಗಳು ಹೆಚ್ಚಾಗೋದು, ಮನೆಯಲ್ಲಿ ಸಣ್ಣ ಪುಟ್ಟ ಕಲಹಗಳು ನಡೆಯುವುದು, ಇವೆಲ್ಲಕ್ಕೂ ನಿಮ್ಮ ಸುತ್ತಲಿರುವ ನಕಾರಾತ್ಮಕ ಶಕ್ತಿಗಳು ಕಾರಣ ಆಗಿರ್ಬೋದು. ಕೆಲವರು ನಿಮ್ಮ ಪ್ರಗತಿಯನ್ನು ಸಹಿಸದೆ ನಿಮ್ಮ ಆತ್ಮವಿಶ್ವಾಸವನ್ನು ಕುಗ್ಗಿಸೋದಕ್ಕೆ ಪ್ರಯತ್ನ ಮಾಡ್ತಿರ್ತಾರೆ. ಆದರೆ ಚಿಂತೆ ಮಾಡಬೇಡಿ, ಈಗ ಕಾಲ ಬದಲಾಗ್ತಾ ಇದೆ. ಮುಂದಿನ 72 ಗಂಟೆಗಳು ನಿಮ್ಮ ಜೀವನದಲ್ಲಿ ಅತ್ಯಂತ ಮಹತ್ವದ ಸಮಯ ಆಗಿರುತ್ತೆ. ಕೆಲವು ಸಂದರ್ಭಗಳು ನಿಮ್ಮ ಹಳೆಯ ನೋವನ್ನು ಮತ್ತೆ ನೆನಪಿಸಬಹುದು. ಕೆಲವರು ಉದ್ದೇಶಪೂರ್ವಕವಾಗಿ ನಿಮ್ಮನ್ನು ಕೋಪಗೊಳಿಸೋದಕ್ಕೆ ಪ್ರಯತ್ನ ಮಾಡಿರ್ಬೋದು. ಅಂಥ ಸಮಯದಲ್ಲಿ ನೀವು ತಾಳ್ಮೆಯನ್ನು ಕಳೆದುಕೊಳ್ಬಾರ್ದು. ಯಾಕೆಂದರೆ ಈಗ ನಿಮ್ಮ ಸುತ್ತ 2 ಶಕ್ತಿಗಳು ಕೆಲಸ ಮಾಡ್ತಾ ಇವೆ. ಒಂದು ಶಕ್ತಿ ನಿಮ್ಮನ್ನು ಯಶಸ್ಸಿನತ್ತ ಎಳಿತಾ ಇದ್ದರೆ, ಮತ್ತೊಂದು ನಿಮ್ಮ ಮನಸ್ಸಲ್ಲಿ ಗೊಂದಲ ಸೃಷ್ಟಿ ಮಾಡೋದಕ್ಕೆ ಪ್ರಯತ್ನ ಮಾಡ್ತಿದೆ. ಆದ್ದರಿಂದ ಯಾವುದೇ ನಿರ್ಧಾರವನ್ನು ಭಾವನೆಗಳಿಗೆ ಒಳಗಾಗಿ ತೆಗೆದುಕೊಳ್ಬೇಡಿ. ಶಾಂತ ಮನಸ್ಸಿನಿಂದ ಯೋಚಿಸಿ ಮುಂದೆ ನಡೆಯಿರಿ. ಪ್ರಸ್ತುತ ಗ್ರಹಗತಿಗಳ ಬದಲಾವಣೆಯ ಪ್ರಕಾರ ಸೂರ್ಯ ಮತ್ತು ಚಂದ್ರರ ಸಂಚಾರವು ವೃಷಭ ರಾಶಿಯವರಿಗೆ ಅನುಕೂಲಕರವಾದ ಫಲಿತಾಂಶಗಳನ್ನು ನೀಡ್ತಾ ಇದೆ. ದೀರ್ಘಕಾಲದಿಂದ ನಿಮ್ಮ ಮನಸ್ಸಲ್ಲಿ ಇದ್ದ ಕೆಲವು ಕನಸುಗಳು ಈಗ ನೆರವೇರುವ ಹಂತಕ್ಕೆ ಬರ್ತಾ ಇವೆ. ನೀವು ಮನೆ ಕಟ್ಟಿರಬೇಕು ಅಂತ ಅಂದ್ಕೊಂಡಿದ್ರೆ, ಜಮೀನು ಖರೀದಿ ಮಾಡಬೇಕು ಅಂತ ಅಂದ್ಕೊಂಡಿದ್ರೆ, ಅಥವಾ ಹೊಸ ವಾಹನ ಪಡೆಯುವ ಆಸೆ ಹೊಂದಿದ್ರೆ ಅದಕ್ಕೆ ದಾರಿಗಳು ತೆರೆಯುತ್ತೆ. ವ್ಯಾಪಾರ ಮಾಡುವವರಿಗೆ ಮತ್ತು ಉದ್ಯಮಿಗಳಿಗೆ ಸಿಲುಕಿಕೊಂಡಿದ್ದ ಹಣ ಮರಳಿ ಕೈ ಸೇರಬಹುದು. ಬಹಳ ದಿನಗಳಿಂದ ಬಾಕಿಯಾಗಿದ್ದ ಹಣ ಈಗ ಸಕಾಲದಲ್ಲಿ ದೊರೆಯುವ ಸಾಧ್ಯತೆ ಇದೆ. ಆದರೆ ಹಣ ಬಂದ ತಕ್ಷಣ ಅದನ್ನು ಅನಾವಶ್ಯಕ ಖರ್ಚುಗಳಲ್ಲಿ ವ್ಯರ್ಥ ಮಾಡಬೇಡಿ. ಸ್ಥಿರ ಆಸ್ತಿಗಳ ಮೇಲೆ ಹೂಡಿಕೆ ಮಾಡೋದ್ರಿಂದ ಭವಿಷ್ಯ ಸುರಕ್ಷಿತವಾಗಿರುತ್ತೆ. ಇನ್ನು ಉದ್ಯೋಗ ಕ್ಷೇತ್ರದಲ್ಲಿ ನಿಮ್ಮ ಗೌರವ ಮತ್ತು ಪ್ರಭಾವ ಹೆಚ್ಚಾಗುತ್ತೆ. ನಿಮ್ಮ ಮಾತುಗಳಿಗೆ ಬೆಲೆ ಸಿಗುತ್ತೆ. ಜನ ನಿಮ್ಮ ಸಲಹೆಗಳನ್ನು ಗೌರವದಿಂದ ಕೇಳುವ ಸಮಯ ಬರ್ತಾ ಇದೆ. ಕುಟುಂಬದ ಕಡೆಯಿಂದಲೂ ಕೂಡ ಶುಭ ಸುದ್ದಿಗಳು ದೊರೆಯುವ ಸಾಧ್ಯತೆ ಇದೆ. ಕೆಲವರಿಗೆ ಮದುವೆ, ಸಂತಾನ, ಹೊಸ ಮನೆ ಅಥವಾ ಕುಟುಂಬದ ಒಗ್ಗಟ್ಟಿನ ವಿಷಯದಲ್ಲಿ ಸಂತೋಷದ ಬೆಳವಣಿಗೆ ಅನ್ನೋದು ಕಂಡುಬರುತ್ತೆ. ವಿಡಿಯೋ ಇಷ್ಟ ಆದರೆ ವಿಡಿಯೋಗೆ ಲೈಕ್ ಮಾಡಿ, ಜೈ ಶ್ರೀರಾಮ್ ಅಂತ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಜೈ ಹಿಂದ್, ಜೈ ಭಾರತ್ ಮಾತೆ. ಹರಿ ಓಂ ತತ್ಸತ್. ಸರ್ವೇ ಜನೋ ಸುಖಿನೋ ಭವಂತು.